ಓಂ ನಮೋ ಹನುಮತೆ ನಮಃ. ಹನುಮಂತನು ತಾನು ಬಂದ ವಿಷಯವನ್ನು ಬ್ರಹ್ಮನಿಗೆ ಹೇಳಿ ಉಂಗುರವನ್ನು ವಾಪಸ್ ಕೊಡು ಅಂತ ಕೇಳ್ತಾನೆ ಅನ್ನೋದನ್ನು ನಾವು ಹೇಳ್ಕೊಂಡ್ವಲ್ಲ. ಬ್ರಹ್ಮನ ಆಶ್ಚರ್ಯದಿಂದ ಹೇಳ್ತಾನೆ, ರಾಮನು ಒಂದು ಸಲ ಕೊಟ್ಟಿರ್ತಕ್ಕಂಥದ್ದು ವಾಪಸ್ ಕೇಳ್ತಾ ಇದ್ದಾನ. ಅವನು ಕೊಟ್ಟಿರ್ತಕ್ಕಂಥ ನಾನು ಪ್ರಸಾದ ರೂಪವಾಗಿ ನಾನು ಉಂಗುರನ ಇಟ್ಕೊಂಡಿದ್ದೀನಲ್ಲ, ಅದನ್ನು ನಾನು ವಾಪಸ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಕಠೋರವಾಗಿ ಹೇಳ್ತಾನೆ ಅಂದ್ಕೊಂಡ್ವಲ್ಲ. ಆಗ ಬ್ರಹ್ಮದೇವನ ದುಡುಕು ಮಾತುಗಳನ್ನು ಕೇಳಿಬಿಟ್ಟು ಹನುಮಂತನ ಸಹನೆ ಮೀರಿತು. ತುಂಬ ಕೋಪ ಬಂದ್ಬಿಡ್ತು. ಏನು ಹೇಳ್ತಿದ್ಯಾ ನೀನು ಬ್ರಹ್ಮದೇವ? ಕೋಪೋದ್ರೇಕದಿಂದ ಸಿಕ್ಕಾಪಟ್ಟೆ ಶರೀರದಲ್ಲೆಲ್ಲ ವಿಪರೀತ ಉಷ್ಣ ಬಂದ್ಬಿಡ್ತು. ಅವನ ಶರೀರವು ಬೃಹದಾಕಾರವಾಗಿ ಬೆಳೆಯಿತು. ಕೋಪ ಬಂದರೆ ಅವನಿಗೆ ಸ್ವಾಮಿಗೆ ತಡ್ಕೊಳ್ಳೋಕ್ಕಾಗಲ್ಲ. ಆ ಭಯಂಕರ ಆಕಾರವನ್ನು ನೋಡಿ ಸಭೆಯಲ್ಲಿರ್ತಕ್ಕಂಥ ಮಹರ್ಷಿಗಳೇ ಅಲ್ಲದೆ ಸಾಕ್ಷಾತ್ ಬ್ರಹ್ಮನೇ ನಡಿಗೆ ಹೋಗ್ತಾನೆ. ಅಲ್ಲಿರೋರೆಲ್ಲ ಚಳಿ ಬಂದವ್ರ ಥರ, ಏನು ಇದ್ಯಾಕೆ ಈ ರೂಪ ಇಲ್ಲಿ ತೋರಿಸ್ತಿದ್ದಾನೆ ಗೊತ್ತಾಗ್ತಿಲ್ಲ. ಪಾಪ ಎಲ್ಲರೂ ಕಣ್ಣು ಮುಚ್ಕೊಂಡು ಅವ್ರ ಪಾಡ್ಗೆ ಅವ್ರು ಕೂತಿದ್ದವರು ಸುಮ್ಮನೆ ಕಣ್ಣು ಬಿಟ್ಟರು ಆ ಶಬ್ದಕ್ಕೆ ಏನದು ಅಂತನ್ಬಿಟ್ಟು. ಬ್ರಹ್ಮಲೋಕದಲ್ಲೇ ಇರಬೇಕಾದ್ರೆ ಇನ್ಯಾವ ದೇವರು ನಮ್ಗೆ ಪ್ರತ್ಯಕ್ಷ ಆಗ್ತಾನೆ? ಬ್ರಹ್ಮನಿಗೋಸ್ಕರ ನಾವು ತಪಸ್ಸು ಮಾಡ್ತೀವಿ, ಬ್ರಹ್ಮ ಪ್ರತ್ಯಕ್ಷ ಆಗಬೇಕು ಅಂತ. ಬ್ರಹ್ಮಲೋಕದಲ್ಲೇ ಇರಬೇಕಾದ್ರೆ ಇಂಥ ಶಬ್ದದ ಬರ್ತಕ್ಕಂಥ ಇನ್ನೊಬ್ಬ ದೇವರು ಬ್ರಹ್ಮನಿಗನ ದೊಡ್ಡ ಯಾರಪ್ಪ? ಅದು ಹೆಂಗಾಗತ್ತಿದು ಅಂತ ಪಾಪ ಕಣ್ಣು ಇನ್ನೂ ಸ್ವಲ್ಪ ಚಂಚಲ ಇದೆ ಅಂತ ಕಾಣುತ್ತೆ ಅವ್ರಿಗೆಲ್ಲ. ಅದಕ್ಕೆ ಆ ಸಪ್ತಋಷಿಗಳೆಲ್ರಿಗೂ ಕೂಡ ಅಲ್ಲಿರ್ತಕ್ಕಂಥ ಯೋಗಿಗಳಿಗೂ ಸಮಸ್ತ ಅಲ್ಲಿ ಯಾರೋ ದೇವತೆಗಳು ಎಷ್ಟು ಜನ ಇದ್ದಾರೋ ಎಲ್ಲರೂ ಬ್ರಹ್ಮಲೋಕದಲ್ಲಿ ಆನಂದಮಯವಾಗಿ ಕೂತ್ಕೊಂಡಿದ್ದಾರೆ. ಅವರು ಪರಬ್ರಹ್ಮನನ್ನು ಧ್ಯಾನವನ್ನೇ ಮಾಡ್ತಾ ಅಂಥ ಲೋಕದಲ್ಲೇ ಅವನ ಮನೆಯಲ್ಲೇ ಇದ್ದು ಇನ್ನೊಬ್ಬರು ಯಾರೋ ವಿಶ್ವರೂಪವನ್ನು ತೋರಿಸೋನು ಯಾರಿವರು? ಏನಿರ್ಬೋದು? ಇವನಿಗೇನು ದೊಡ್ಡವನ? ಅದೇನು ಕತೆ ಅಂದ್ಬಿಟ್ಟು ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ದವ್ರು ಕಣ್ಣು ಬಿಟ್ಟರು. ಅವರೆಲ್ಲ ಕಣ್ಣು ಮುಚ್ಕೊಂಡಿದ್ರೆ ಹೆದರ್ಕೋತಾನೆ ಇರಲಿಲ್ಲ. ಯಾವಾಗ ಕಣ್ಣು ಬಿಟ್ಟರೋ ಎಲ್ಲ ಹೆದರ್ಕೊಂಬಿಟ್ರು. ಹೆದರ್ಕೊಂಬಿಟ್ಟು ಎಲ್ಲ ಐಸ್ ಆಗ್ಬಿಟ್ರು. ಐಸ್ ಲೋಕವೇ ತಾನೆ, ಇನ್ನೆಂಥದ್ದು ಐಸ್ ಆಗೋದವರು? ಆಯಿತಾ, ಸಾಕ್ಷಾತ್ ಬ್ರಹ್ಮನೇ ನಡ್ಗೋಗ್ಬಿಡ್ತಾನಂತೆ. ನೋಡ್ತಾರೆ, ಕಣ್ಣು ಬಿಟ್ಬಿಟ್ಟು ಇವರೆಲ್ಲ ಬ್ರಹ್ಮನೇ ನಡುಗ್ತಾ ಇದ್ದಾನೆ ಗಡಗಡ ಗಡಗಡ ಅಂತ, ಬೆಕ್ಕನ್ನು ಮರಿ ತರಹ. ಇವ್ರಿಗೆ ಆಶ್ಚರ್ಯ ಆಯಿತು. ಬ್ರಹ್ಮನೇ ತಾನು ನಮಗೆಲ್ಲ ವರ ಕೊಡೋದು, ಬ್ರಹ್ಮನೇ ತಾನೇ ಸಮಸ್ತ ದೇವತೆಗಳಿಗೂ ನಡ್ಕ ಹುಟ್ಟಿಸೋದು, ಇನ್ನು ಅವನಿಗೆ ನಡ್ಕ ಹುಟ್ಟಿಸೋರು ಯಾರಪ್ಪ ಅಂಥೇಳಿ ನೋಡ್ತಾ ಇದ್ದಾರೆ. ಏನು ನಡೀತೆ ಅಂತ ನೋಡ್ತಿದ್ದಾರೆ. ಅಲ್ಲಿ ದೊಡ್ಡ ಬೃಹದಾಕಾರವಾಗಿ ಒಂದು ಬೆಟ್ಟ ನಿಂತಿತ್ತು. ಅದು ಸ್ವಲ್ಪ ಕದಲ್ತಾ ಇತ್ತು ಆ ಬೆಟ್ಟ. ಹನುಮಂತನ ಹೇಳ್ತಾ, ಯಾರೋ ಮಾತಾಡ್ದಂಗಿದೆ, ಬೆಟ್ಟದಿಂದ ಏನೋ ಒಂದು ಶಬ್ದ ಬಂದಂಗಿದೆ. ಏಯ್ ಬ್ರಹ್ಮದೇವ ಅಂದ. ಹೀಗೆ ಬೆಚ್ಚಿ ಬಿದ್ದರು ಎಲ್ಲ. ಪಾಪ ಅವರೆಲ್ಲರೂ ಕೂಡ ಸಣ್ಣಕ್ಕೆ ಕೂತಿದ್ರು. ಪಾಪ ಎಲ್ಲರೂ ಕೂಡ ಮೂಳೆ ಚಕ್ಕಳ ಥರ ಎಲ್ಲ ಎದ್ದು ನಿಂತ್ಕೊಂಡ್ರು ಬೇಗ ಬೇಗ. ಪಾಪ ಅವನ್ನೆಲ್ಲ ಹೆದರಿಸಿಬಿಡೋದೇ ಇವರು. ಆಯಿತು ಬಿಡಿ, ಅದು ಎಂಥ ಹೆದರ್ಕೊಂಡು ಎಲ್ಲ ನಿಂತ್ಕೊಂಡೇ ಬಿಟ್ರು. ಬ್ರಹ್ಮದೇವ ಅಂದ. ಅದಕ್ಕೆ ತಕ್ಕ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ನೀನು. ಲೋಕಪ್ರಭು ರಾಮ ಅನ್ನೋದು ಗೊತ್ತಿಲ್ಲ ನಿನಗೆ? ರಾಮ ಆಜ್ಞೆ ಅಂದರೆ ಧಿಕ್ಕರಿಸೋಣ ಅಂದ್ರೇನು? ರಾಮ ಆಜ್ಞೆ ಧಿಕ್ಕರಿಸ್ತಕ್ಕಂಥವರು ಪ್ರಪಂಚದಲ್ಲಿ ಇರಬಾರ್ದು. ಇನ್ನು ಕೆಲವೇ ಕ್ಷಣಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ನೀನೇ ಸ್ವತಃ ಆ ರಾಮ ಮುದ್ರಿಕೆಯನ್ನು ತಂದು ಒಪ್ಪಿಸ್ತೇ ಹೋದರೆ ನಿನ್ನ ಲೋಕವನ್ನೇ ಧೂಳಿಪಟ ಮಾಡಿಬಿಡ್ತೀನಿ ಅಂತ ಕೂಗಾಡ್ತಿದ್ದಾನೆ. ಏನಪ್ಪ ಇಷ್ಟೊಂದು ಗರ್ಜನೆ ಮಾಡ್ತಿದ್ದಾನೆ, ಕೂಗಾಡ್ತಿದ್ದಾನೆ, ರಾಮಾಜ್ಞೆ ಅಂತಿದ್ದಾನೆ. ಓಹೋ, ಆಂಜನೇಯ ಇರ್ಬೋದು ಅಂದ್ಕೊಂಡ್ರೆ ಎಲ್ಲರೂ. ಸ್ವಲ್ಪ ಸಮಾಧಾನ ಆಯ್ತು ಎಲ್ರಿಗೂ. ಆಂಜನೇಯನ ಈಗ ಬಿಡು, ತುಂಬ ಚೇಷ್ಟೆ. ಯಾಕೆಂದರೆ ಮಹರ್ಷಿಗಳೆಲ್ಲ ಗೊತ್ತಿತ್ತಲ್ಲ ಆಂಜನೇಯನ ಚೇಷ್ಟೆ. ಸುಮ್ಮನೆ ಎಲ್ಲೂ ಏನೋ ಮಾಡ್ತಿದ್ದಾನೆ ಅಂದ್ಕೊಂಬಿಟ್ರು. ಆಮೇಲೆ ಪುನಃ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ರು. ನಮಗೆ ಯಾಕೆ ಅದೆಲ್ಲ ಬಿಡು ಅಂತ ಸ್ವಲ್ಪ ಸಮಾಧಾನ ಆಯಿತು. ರಾಮಾಜ್ಞೆ ಅಂದಮೇಲೆ ರಾಮ ಭಕ್ತನಾಗಿರುವಂಥ ಹನುಮಂತನೊಬ್ಬನೇ ಅಂತ. ಮಹರ್ಷಿಗಳಿಗೆಲ್ಲ ಅವ್ರವ್ರ ಪಾಡ್ಗೆ ಅವ್ರು ಕೂತ್ಕೊಂಡ್ಬಿಟ್ರು. ಮತ್ತು ಯಥಾ ಪ್ರಕಾರ ಧ್ಯಾನದಲ್ಲಿ ಕೂತ್ಕೊಂಡ್ರು. ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು, ಫೋನ್ ರಿಂಗ್ ಆದ ಹಾಗೆ. ಮತ್ತೆ ಕೂತ್ಕೊಂಡ್ರು ಸಂಧ್ಯಾ ಮುಂದೆಗೆ. ಮತ್ತೆ ಎಲ್ಲ ಕೂತ್ಬಿಟ್ರು. ವಿಪರೀತ ಹನುಮಂತನ ಗರ್ಜನೆ ಮಾಡ್ತಾ ಇದ್ದಾನೆ. ಓಂ ನಮೋ ಹನುಮತೆ ನಮಃ. ಏನು ಮಾಡ್ತಾರೆ ನೋಡೋಣ. ಬ್ರಹ್ಮನ ನುಂಗಿಬಿಡ್ತಾನ ನೋಡೋಣ.